ರಸ್ತೆ ಅಪಘಾತ, ಚಲಿಸುತ್ತಿದ್ದ ಟಿಪ್ಪರ್ ಪಲ್ಟಿ, ತಪ್ಪಿದ ಭಾರೀ ಅನಾಹುತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ರಂಕಲಕಲಕೊಪ್ಪ ಗ್ರಾಮದ ಹಳ್ಳದ ಬಳಿ ರಾತ್ರಿ ಸುಮಾರು 8:30 ಸಮಯದಲ್ಲಿ ಟಿಪ್ಪರ್ ಪಲ್ಟಿ ಸಂಭವಿಸಿದೆ. ಅಶೋಕ್ ಲೈಲ್ಯಾಂಡ್ ಟಿಪ್ಪರ್ ವಾಹನ ಸಂಖ್ಯೆ 22C6086 ಆಗಿದ್ದು, ಶಿರಸಂಗಿಯಿಂದ ರಾಮದುರ್ಗಕ್ಕೆ ಎಂಸ್ಯಾಂಡ್ ಮರಳು ಸಾಗಣೆ ಮಾಡಿ ನಂತರ ಶಿರಸಂಗಿಗೆ ಹೋಗುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ರಾಮದುರ್ಗದಿಂದ ಮರಳಿ ಶಿರಸಂಗಿಗೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಅಪರಿಚಿತ ವ್ಯಕ್ತಿಯನ್ನ ಉಳಿಸಲು ಹೋಗಿ ಟಿಪ್ಪರ್ ಎಡಕಿನ ಪ್ರಪಾತಕ್ಕೆ ಉರುಳಿದೆ. ಟಿಪ್ಪರ್ನಲ್ಲಿ 3 ಜನ ಪ್ರಯಾಣಿಸುತ್ತಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಯಾವುದೇ ತರಹದ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆಯ ಕುರಿತು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂಡಿ ಸೋಹಿಲ್ ಬೈರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ನಿಮ್ಮ ಗಾಡಿ ತಗೊಂಡು ಯಾವ ಕಡೆಯಿಂದ ಎಲ್ಲಿ ಹೊಂಟಿದ್ರಿ, ಏನು ಹೇರ್ಕೊಂಡು ಹೊಂಟಿದ್ರಿ? ಖಾಲಿ ಗಾಡಿ ಬರಾಕತ್ತಿದ್ರು. ಇಲ್ಲಿ ರೋಡ್ ನಾವು ಮುಕ್ಕೊಂಡಿದ್ದಾರೆ. ಅವ್ನು ತಪ್ಸೋಕೆ ಬ್ರೇಕ್ ಹೊಡೆದು ಫೇಲ್ ಆಗಿದೆ. ಇದಾಗುತ್ತೆ. ಮುಂದೆ ಏನಾರ ಗಾಡಿ ಅದು ಬಂದಿತ್ತ? ಯಾವ ಗಾಡಿ ಇದ್ದಿಲ್ರಿ. ಅವ್ನು ಒಬ್ಬ ಮಲ್ಕೊಂಡಿದ್ರೆ ಅವ್ನು ಮಲ್ಗಕ್ಕೆ ಉಳ್ಸಾಕ ಹೋಗಿ ಹಿಂಗೆ ಹೋಗೈತ್ರಿ. ಎಲ್ಲಿಂದ ಬಂದ್ರಿ ನೀವು? ರಾಮದುರ್ಗದಿಂದ ಬಂದ್ರಿ. ಏನು ಹೇರ್ಕೊಂಡು ಹೋಗಿದ್ರಿ? ಖಾಲಿ ಗಾಡಿ ರೀ ಬರೋವಾಗ. ಈಗ ಖಾಲಿ ಐತ್ರ. ಯಾವ ಕಡೆ ಹೊಂಟಿದ್ರಿ? ಈಗ ಶಿರ್ಸಂಗಿ ಹೊಂಟಿದ್ರಿ. ಎಷ್ಟು ಜನ ಇದ್ರಿ? 3 ಜನ. ಯಾರಿಗೆ ಏನು ಪೆಟ್ಟಾಗಿತ್ತು? ಯಾರಿಗೇನು ಪೆಟ್ಟಾಗಿತ್ತು? ನಿಮ್ಮ ಹೆಸರು? ಚನ್ನಬಸಪ್ಪ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.